ಕನ್ನಡ ತಾಯಿ ಭುವನೇಶ್ವರಿಗೆ, ವೇದಿಕೆಯಲ್ಲಿ ಹಾಗೂ ಮುಂಭಾಗದಲ್ಲಿರುವ ಭಗವತ್ ಸ್ವರೂಪಗಳಾದ ನನ್ನ ಎಲ್ಲ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಪುಟ್ಟ ಗಾಯಕನ ಅನಂತ ಪ್ರಣಾಮಗಳು, ಪ್ರೀತಿಯ ಶುಭಾಶಯಗಳು, ವಂದನೆಗಳು. ಮನಸ್ಸು ತುಂಬಿ ಬಂದಿದೆ, ನಿಜಕ್ಕೂ ಮನಸ್ಸು ತುಂಬಿ ಬಂದಿದೆ. ಶಂಕರಣ್ಣ, ನಿಮ್ಮ ಮಾತು ಕೇಳಿದ್ರೆ ಯಾರಿಗೂ ಮನಸ್ಸು ತುಂಬಿ ಬರಲೇಬೇಕು. ಈ ಶಂಕರಣ್ಣ ಇದ್ದಾರಲ್ಲ, ಎಷ್ಟು ಜನರನ್ನ ಬೆಳೆಸಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ, ಎಷ್ಟು ಜನರಿಗೆ ಊಟ ಹಾಕಿದ್ದಾರೆ ಅವರಿಗೆ ಗೊತ್ತಿಲ್ಲ. ಒಂದು ದೊಡ್ಡ ಚಪ್ಪಾಳೆ ಕೊಡಿ ಶಂಕರಣ್ಣಂಗೆ. ಆರಾಧ್ಯ ನಾನು ಮಾತಾಡುವಾಗ ಅವತ್ತು ಹೇಳ್ತಾ ಇರ್ತಾನೆ ಅವ್ರ ಬಗ್ಗೆ ಅಲ್ಲ. ಶಂಕರಣ್ಣ ಒಬ್ಬ ರೋಲ್ ಮಾಡೆಲ್. ಇವತ್ತು ಯಾಕೆ ನನಗೆ ಸಂತೋಷ ಆಗ್ತಾ ಇದೆ ಅಂದರೆ, ನಾನು ಬೆಳೆದಿದ್ದು ನನ್ನ ತಂದೆ ತಾಯಿ ಕೊಟ್ಟ ಸಂಸ್ಕಾರ, ಈಶ್ವರ ಅಲ್ಲಾ ತೇರೋ ನಾಮ್ ಸಬ್ಕೋ ಸಮ್ಮತಿ ದೇ ಭಗವಾನ್ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಈ ಸಂಸ್ಕೃತಿಯಲ್ಲಿ ಬೆಳೆದವರು ನಾವು. ಇಲ್ಲಿ ಎಲ್ಲ ಬಂಧುಗಳು ನೋಡ್ರೆ ಗೊತ್ತಾಗತ್ತೆ ಯಾಕೆ ಇಷ್ಟು ನಮ್ಮಲ್ಲಿ ಘರ್ಷಣೆ ಸಂಘರ್ಷ ಬರ್ತಾ ಇದೆ. ನಾವೆಲ್ಲರೂ ಇದೇ ಥರ ಪ್ರೀತಿಯಿಂದ ಸಾಗಿದರೆ ಯಾವ ಒಂದು ಘರ್ಷಣೆ ಬರೋದಿಲ್ಲ ಬಂಧುಗಳೇ. ಒಬ್ಬೊಬ್ಬರ ಮಾತು ಕೇಳಿದ ನನಗೆ ಆನಂದ ಆಯಿತು. ಶರೀಫ್ ಅವರು, ಶಿಶುನಾಳ್ ಶರೀಫರ ಅಭಿಮಾನಿ ನಾನು. ಕೋಡಗನ ಕೋಳಿ ನುಂಗಿತ್ತ ತರವಲ್ಲ ತಗಿ ನಿನ್ನ ತಂಬುರಿ ನಾನಾರೆಂಬುದು ನಾನಲ್ಲ ಅಂತ ಹೇಳಿದಂಥ ಮನುಷ್ಯರು. ಅಂಥ ಮೌಲ್ಯಗಳನ್ನು ರೂಪಿಸಿಕೊಂಡ ಶರೀಫ್ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಅಶ್ರಫ್ ಅವರು ಚೆನ್ನಾಗಿ ಮಾತು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಇದು ನಮ್ಮ ಶಿವರುದತ್ನವರು ನನ್ನ ಭಾಳ ಆತ್ಮೀಯರು. ಅವರ ವಾಹಿನಿಯಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿದ್ದೀನಿ. ನಾವು ಗೋವಿಂದರಾಜ್ ಎಲ್ಲ ನಾವು ಕಾರ್ಯಕ್ರಮ ಕೊಟ್ಟವರು. ಎಲ್ಲ ಮೇಡಮ್ ಇದ್ದಾರೆ ಇಲ್ಲಿ, ಎಲ್ಲ ಸೋದರ ಸೋದರಿ ಇದ್ದಾರೆ, ಇಲ್ಲಿ ಸಾಧಕರಿದ್ದಾರೆ. ಶರೀಫ್ ಅವರು ಹೇಳಿದಾಗೆ ಒಬ್ಬೊಬ್ಬರು ಇಲ್ಲಿ 100 ಜನ 1000 ಜನ ಇದ್ದ ಹಾಗೆ ಅಂತ ರಾಜ್ಯ ಬಂಧುಗಳ ಒಂದು ವೇದಿಕೆ ಇದು, ಸಭಾಗೃಹ ಇದು. ಹಾಗಾಗಿ ಭಾಳ ಖುಷಿಯಾಗಿದೆ. ಪ್ರಶಸ್ತಿ ವಿಜೇತರು ಎಲ್ರಿಗೂ ಶುಭವಾಗಲಿ. ನನ್ನ ಪುಟ್ಟ ತಮ್ಮ ಎಲ್ಲಿದ್ದಾನೆ, ಸಲ್ಮಾನ್ ಎಲ್ಲಿದ್ದಾನೆ, ಅವನು ಇಲ್ಲಿ ಬರಬೇಕು. ನಮ್ಮ ಸಲ್ಮಾನ್, ನಮ್ಮ ಸ್ಫುರದ್ರೂಪಿ ಹೀರೋ ಸಲ್ಮಾನ್ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ಸಲ್ಮಾನ್ ಮತ್ತು ನಾನು ಕೆಲವು ವರ್ಷಗಳ ಅಷ್ಟೇ, ನಮಗೆ ಕೆಲವೇ ಸಮಯದ ಹಿಂದಿನ ಭೇಟಿ. ಅದು ಯಾವ ಥರ ಮ್ಯಾಗ್ನೆಟ್ ಥರ ನಮ್ಮನ್ನು ಆಕರ್ಷಿಸ್ತಾರೆ ಅಂದರೆ, ಅವರ ಪ್ರೀತಿ, ವಿಶ್ವಾಸ, ಅಭಿಮಾನ. ಭಾರತೀಯ ಸಂಸ್ಕೃತಿ ಇರುವಂಥದ್ದು ಬಂಧುಗಳೇ, ನಾವು ತಂದೆ ತಾಯಿ ಕೊಟ್ಟ ಸಂಸ್ಕಾರ ತಿಳ್ಕೊಂಡಿರುವಂಥದ್ದು ಪ್ರೀತಿ ಪ್ರೀತಿ ಪ್ರೀತಿ. ಇದೇ ಮೇನು. ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಎಲ್ಲರಲ್ಲೂ ಭಗವಂತ ಇದ್ದಾನೆ, ಭಗವಂತ ಒಬ್ಬನೇ, ನಾಮ ಹಲವು. ಇದನ್ನು ನಾವು ತಿಳ್ಕೊಂಡ್ರೆ ಯಾವ ಒಂದು ಘರ್ಷಣೆ ಬರೋದಿಲ್ಲ. ಅಂಥ ಒಂದು ಸಂಸ್ಕಾರದಲ್ಲಿ ನಮ್ಮ ಸಲ್ಮಾನ್ ಅವರು ಮತ್ತು ಇಲ್ಲಿನ ಎಲ್ಲ ಬಂಧುಗಳು ಬೆಳೀತಾ ಇದ್ದೀವಲ್ಲ, ನಾವು ಸಂತೋಷ ಆಯಿತು ಬಂಧುಗಳೇ. ಈ ಪ್ರೀತಿಯಿಂದ ಸಾಗೋಣ, ನೀತಿಯಿಂದ ಸಾಗೋಣ, ನೀತಿಯಿಂದ ಸಾಗೋಣ. ಆಯ್ತು ಕೊಡಗನ ಕೋಳಿ 2 ಸಾಲ ಹಾಡ್ತೀನಿ ಆಮೇಲೆ. ಆಮೇಲೆ ನೀತಿಯಿಂದ ಸಾಗೋಣ, ಭಕ್ತಿಯಿಂದ ಸಾಗೋಣ. ನಾವು ಮಾಡುವ ಎಲ್ಲ ಕೆಲಸದಲ್ಲೂ ಭಕ್ತಿ ಇರಲಿ. ಇಂಥ ಒಂದು ವಾತಾವರಣದಲ್ಲಿ ನಮ್ಮ ಕರುನಾಡ ನಿಧಿ ಪತ್ರಿಕೆಗೆ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಸುದ್ದಿ 7 ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು. ನನ್ನ ಅನೇಕ ಬೈಟ್ಗಳನ್ನು ಹಾಕಿದ್ದಾರೆ, ನನಗೆ ಫೋನ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿತ್ತು ಸರ್ ಅದರ. ಅಷ್ಟು ಚೆನ್ನಾಗಿ ಫಾಸ್ಟೆಸ್ಟ್ ಎಡಿಟಿಂಗ್ ಕೂಡ ಅಷ್ಟೇ. ಈ ಮನುಷ್ಯ ಸಾಮಾನ್ಯ ಅಲ್ಲ ಬಂಧುಗಳೇ, ನಿಜವಾಗಿ ಹೀರೋನೇ. ಹೌದಲ್ವ ಹೇಳಿ? ಐ ಲವ್ ಹಿಮ್ ಆಲ್ವೇಸ್. ಇದು ಆಲ್ವೇಸ್ ಒಬ್ಬ ನನಗೆ ಪುಟ್ಟ ತಮ್ಮ. ಇದು ನಮ್ಮ ಒಂದು ಕುಟುಂಬ. ಎಲ್ಲರಿಗೂ ಶುಭವಾಗಲಿ. ಹೀಗೆ ಮುಂದೆ ಸಾಗೋಣ ಶಂಕರಣ್ಣ. ಹೊರಗಡೆ ಹೋದರೆ ತುಂಬ ಕಷ್ಟಗಳೆಲ್ಲ ಇದೆ, ಬೇರೆ ಬೇರೆ ರೀತಿಯ ಘರ್ಷಣೆಗಳು, ಸಂಘರ್ಷ. ಎಲ್ಲಿ ಯಾವ ಕ್ಷೇತ್ರದಲ್ಲೂ ರೋಲ್ ಮಾಡೆಲ್ ಸಿಗೋದು ಕಮ್ಮಿ ಆಗಿಬಿಟ್ಟಿದೆ. ಆದರೆ ನಾವೆಲ್ಲ ಸೇರಿಕೊಂಡು ಬದುಕನ್ನು ಹಸನಾಗಿಸಬೇಕಾದ್ರೆ ಇಂಥ ವಾತಾವರಣ ಬೇಕು, ಇಂಥ ಪ್ರೀತಿಯ ವಾತಾವರಣ ಬೇಕು ಅಂತ ಹೇಳ್ತಾ, ಕೋಡಗನ ಕೋಳಿ ನುಂಗುತ್ತಾ 2 ಸಾಲು ಶಂಕರಣ್ಣ, ಸಮಯ ಇಲ್ಲ. ಕೋಡಗನ್ನ ಕೋಳಿ ನುಂಗಿತ್ತ ನೋಡಬ್ಬ ತಗ್ಗಿ, ಕೋಡಗನ್ನ ಕೋಳಿ ನುಂಗಿತ್ತ, ಹೇ ಆಡು ಆನೆಯ ನುಂಗಿ, ಗೋಡೆ ಸುಣ್ಣ ಬಾ ನುಂಗಿ, ಆಡಲು ಬಂದ ಪಾತ್ರದವಳ ಮದ್ದಲಿ ನುಂಗಿತ್ತ ತಂಗಿ, ಕೊಡಗನ್ನ ಕೋಳಿ ನುಂಗಿತ್ತ, ಕೋಡಗನ್ನ ಕೋಳಿ ನುಂಗಿತ್ತ ನೋಡಬ್ಬ ತಂಗಿ, ಕೋಡಗನ್ನ ಕೋಳಿ ನುಂಗಿತ್ತ. ಇನ್ನೊಂದು 2 ಸಾಲ ನಾವು ಒಟ್ಟಿಗೆ ಚಿಕ್ಕ ಹುಡುಗಾಗಿದ್ದಾಗ ಹಾಡ್ತಾ ಇದ್ದೆ. ಎಕ್ಕೋಬೇಡ. ಇಷ್ಟು ಜನ ಸೇರ್ಕೊಂಡು 2 ಸಾಲ ಹಾಡಬೇಕು. ನೀವೆಲ್ಲ ಕೇಳಿದಿರಿ ಹಾಡು. ಪ್ರೀತಿ ಎಂಬ ದೈವವೇ ನಮಗಾಧಾರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಸಾಗರ. ಹೀಗೆ ಪ್ರೀತಿಯಿಂದ ಸಾಗೋಣ. ಎಲ್ರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಭಾರತ್ ಮಾತಾ ಕಿ.
ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ನಮ್ಮ ಪ್ರೀತಿಯ ಸಲ್ಮಾನ್ಗೆ ಜಯವಾಗಲಿ. ಮತ್ತೆ ಇಲ್ಲಿ ವೆಂಕಟೇಶ್ವರನ್ ಹೇಳಲೇಬೇಕು, ಈ ಮಾತಿನ ಮೋಡಿಗಾರ, ಇವ್ರನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ನಾನು. ಎಂಥ ಅದು ಮಾತುಗಾರ, ಇಂಥ ನಿರೂಪಣೆ ಬೇಕು. ಸುಮ್ಮನೆ ಕೆಟ್ಟ ಕನ್ನಡ ಕೇಳಿ ಸಾಕಾಗಿ ಹೋಗಿದೆ ನಮಗೆ. ಕೆಟ್ಟ ಕನ್ನಡ ಎಷ್ಟೋ ಕಡೆ ಕೇಳ್ತಾ ಇಲ್ಲ, ಇಂಥವ್ರು ಬೇಕು ನಿರೂಪಣೆಗೆ. ಕಂಗ್ರಾಟ್ಸ್ ಬ್ರದರ್, ಒಳ್ಳೇದಾಗಲಿ, ಎಲ್ರಿಗೂ ಶುಭವಾಗಲಿ. ಏನಲ್ಲ ದಿನೇಶನ್ನ, ಖುಷಿ ಆಯಿತು. ಜಯ ವಿಜಯ ಗೊತ್ತಿರ್ಬೋದು ಬಂಧುಗಳು, ನಿಮಗೆ ಹೇಳಬೇಕಾದಿಲ್ಲ. ಇದು ಬಹಳ ಒಂದು ವಿಶೇಷವಾದಂಥ ಒಂದು ಪ್ರಶಸ್ತಿ. ದ್ವಾರಪಾಲಕರಾಗಿದ್ದರು ಜಯ ವಿಜಯ, ಗೊತ್ತು ನಿಮಗೆ. ಶ್ರೀಹರಿಯ ದ್ವಾರಪಾಲಕ, ವೈಕುಂಠದಲ್ಲಿ ದ್ವಾರಪಾಲಕರಾಗಿದ್ದವರು. ಶ್ರೀಹರಿ ಕೇಳ್ತಾನೆ, 7 ಜನ್ಮ ನೀವು ನನ್ನನ್ನು ಭಕ್ತಿಯಿಂದ ತುತಿಸಿಕೊಂಡು ನನ್ನ ಹತ್ರ ವಾಪಸ್ ಬರ್ತೀರ, ಶಾಪಕ್ಕೊಳಗಾಗ್ತಾರೆ ಅವರು. ಅಲ್ಲ, 3 ಜನ್ಮದಲ್ಲಿ ವೈರಿಗಳಾಗಿ ಬರ್ತೀರ ಅಂತ. ಆ ಭಕ್ತಿ ಹೇಗಿರುತ್ತೆ ಅಂದರೆ, 3 ಜನ್ಮದಲ್ಲಿ ಶತ್ರುಗಳಾದರೂ ತೊಂದರೆ ಇಲ್ಲ, ನಾವು 3 ಜನ್ಮ, ತ್ರಿಜನ್ಮ ಮೋಕ್ಷ ಅಂತ ಹೇಳೋದು ಅದಕ್ಕೆ. ಮೊದಲೇದು ಹಿರಣ್ಯಾಕ್ಷ ಹಿರಣ್ಯಕಶಿಪು, ಹಿರಣ್ಯಾಕ್ಷ ರಾವಣ ಕುಂಭಕರ್ಣ ಶಿಶುಪಾಲ ದಂತಭಕ್ತರ, ಇದು ಕಥೆ. ಎಲ್ಲ ಮುಗಿಸಿ 3 ಜನ್ಮದಲ್ಲಿ ಹರಿಯನ್ನೇ ಸೇರ್ತಾರೆ. ಅಂದರೆ ಆ ನಿಜವಾದಂಥ ದೈವವನ್ನು ಸೇರಬೇಕಾದ್ರೆ ಭಕ್ತಿ, ವಿರೋಧ ಭಕ್ತಿಯನ್ನು ಕೂಡ ಸೇರ್ಬೋದು ಅಂತ ಅದರಲ್ಲಿ ನಾವು ತಿಳಿಬೋದು. ಜಯ ವಿಜಯ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್. ಸಲ್ಮಾನ್, ವಿಶೇಷವಾದ ಅಭಿನಂದನೆಗಳು. ನಾನು ಎಲ್ಲೂ ಕೇಳಿಲ್ಲ ಜಯ ವಿಜಯ ಪ್ರಶಸ್ತಿ ಅಂತ ಕೇಳಲಿಲ್ಲ ನಾನು. ಹಾಗಾಗಿ ಮತ್ತೊಮ್ಮೆ ನಮ್ಮ ಸಲ್ಮಾನ್ಗೆ ಅಭಿನಂದನೆಗಳು. ನಮಸ್ಕಾರ ಬಂಧುಗಳೇ, ಬಹಳ ಪ್ರೀತಿಯಿಂದ ಸೇರಿದ್ದೀರಿ, ಹೀಗೆ ಪ್ರೀತಿಯಿಂದ ಮುನ್ನಡೆಯೋಣ. ನಮಸ್ಕಾರ, ನಮಸ್ಕಾರ.